ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಕ್ರಿಯೇಟಿವ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡೋನಟ್ ರಿಂಗ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕ್ರೋಶಾ ಕೊಚ್ಚನ್ನ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಒಂದು ಡೋನಟ್ ರಿಂಗ್ನ ತೊಗೊಂಡಿದ್ದೀನಿ. ಅದರೊಳಗೆ 6 ಎಳೆ ದಾರನ ತೊಗೊಂಡಿದ್ದೀನಿ. ಅದರೊಳಗೆ 6 ಎಳೆ ದಾರನ ಹಾಕಿ ಈ ರೀತಿ ಥ್ರೆಡ್ನ ತೊಗೊಂಡು ನಾಟ್ ಹಾಕ್ತಾ ಇದ್ದೀನಿ. 2 ನಾಟ್ ಹಾಕೋಬೇಕು ಇದಕ್ಕೆ. ಈ ಡಿಸೈನ್ ತುಂಬಾ ಚೆನ್ನಾಗದ. ಬಿಗ್ನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ನೋಡಿ, ಈ ಥರ 2 ಗಂಟನ್ನ ಹಾಕ್ಕೊಂಡು ಬೆರಳಿಗೆ ಈ ಥರ ದಾರನ ಸುತ್ತಕೊಂಡು ಈ ಥರ ರಿಂಗ್ನ ಮಧ್ಯೆ ನೀಡಲ್ನ ಹಾಕಿ ದಾರನ ಎಳೆದು ಈ 2 ದಾರನ ಒಂದು ಮಾಡ್ಕೋಬೇಕು. ಇಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ರಿಂಗ್ನ ಒಳಗಡೆ ನೀಡಲ್ನ ಹಾಕಿ ಬೆರಳಿಗೆ ಸುತ್ತಿರುವಂಥ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶಾ ಕಂಬನ ಮಾಡ್ಕೋಬೇಕಾಗ್ತದೆ. ನೋಡಿ, ಮತ್ತೆ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಡೋನಟ್ ರಿಂಗ್ನ ಒಳಗೆ ನೀಡಲ್ನ ಹಾಕಿ ದಾರನ ಮೇಲೆ ಎಳೆದು ಮೊದಲು 2 ದಾರನ ಒಂದು ಮಾಡಿಕೊಂಡು ನಂತರ ಉಳಿದಿರುವಂಥ 2 ದಾರನೂ ಒಂದು ಮಾಡ್ಕೋಬೇಕು. ಇಲ್ಲಿ ಒಟ್ಟು ನಾನು ಡಬಲ್ ಕ್ರೋಶಾ ಕಂಬನ ಹಾಕ್ತಾ ಇದ್ದೀನಿ. ಪೂರ್ತಿ ರಿಂಗ್ ಸುತ್ತಲೂ ನಾನು ಇದೇ ಥರನೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ನೋಡಿ, ಮತ್ತೆ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಡೋನಟ್ ರಿಂಗ್ನ ಒಳಗೆ ನೀಡಲ್ನ ಹಾಕಿ ದಾರನ ಮೇಲೆ ಎಳೆದು ಮೊದಲು 2 ದಾರನ ಒಂದು ಮಾಡ್ಕೋಬೇಕು. ನಂತರ 2 ದಾರನ ಒಂದು ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ದಾರನ ಎಳೆದು ಮೊದಲು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಇದೇ ಥರನೇ ಬೀಡ್ ಸುತ್ತ ನಾವು ಇದೇ ಥರನೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು. ಈ ಡಿಸೈನ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಬಿಗ್ನರ್ಸ್ ಕೂಡ ಈ ಡಿಸೈನ್ನ ಹಾಕ್ಬೋದು. ತುಂಬಾ ಈಸಿ ಅದ ಇದು. ಮತ್ತು ಯಾವುದೇ ಸೀರೆಗೆ ಹಾಕಿದ್ರೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇವಾಗ ನೋಡಿ, ಮತ್ತೆ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಬೀಡ್ನ ಒಳಗಡೆ ನೀಡಲ್ನ ಹಾಕಿ ದಾರ ಎಳೆದು 2 ದಾರನ ಬಂದ್ ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಅದೇ ಥರನೇ ರಿಂಗ್ ಪೂರ್ತಿನೂ ಇದೇ ವರ್ಕ್ನೇ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ, ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಪೂರ್ತಿ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ನ ಬಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸೇಮ್ ಅದೇ ಎಂಡಿಂದ ನಾನು ಇದಕ್ಕೆ ದಾರ ಅದೇನು ಕಟ್ ಮಾಡ್ತಿಲ್ಲ, ಅದೇ ದಾರನೇ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ಇವಾಗೇನು ಫಿನಿಶ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದನೇ ಅದೇ ಥ್ರೆಡ್ನ ಒಂದು ಸ್ವಲ್ಪ ಮೇಲಕ್ಕೆ ಎಳೆದು ಒಂದು ಬೀಡನ್ನ ಹಾಕ್ಕೊಂಡು ಡೋನಟ್ ಬೀಡನ್ನ ಉಲ್ಟಾ ಮಾಡ್ಕೊಂಡಿದ್ದೀನಿ. ಬೀಡನ್ನ ಮತ್ತೆ ಉಲ್ಟಾ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಬೀಡನ್ನ ಹಾಕ್ತಾ ಬರ್ತಾ ಇದ್ದೀನಿ. ಇವಾಗ ನೋಡಿ, ಒಂದು ಬೀಡ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಫಸ್ಟ್ ಚೈನ್ ಗ್ಯಾಪ್ ಇದೆಯಲ್ಲ, ಆ ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ಆ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು ಮೊದಲು 2 ದಾರನ ಒಂದು ಮಾಡ್ಕೋಬೇಕು. ಮತ್ತೆ ಒಂದು ಬೀಡ್ ಹಾಕೋಬೇಕು. ಇಲ್ಲ ಅಂತಂದರೆ ಒಂದು ಬೀಡು ಒಂದು ಸಿಂಗಲ್ ಚೈನು, ಒಂದು ಬೀಡು ಒಂದು ಸಿಂಗಲ್ ಚೈನು, ಈ ರೀತಿ ನಾನು ಹಾಕಿದ್ದೀನಿ. ಇವಾಗ ನೋಡಿ, ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಚೈನ್ ಹಾಕ್ಕೊಂಡಾದ ನಂತರ ಮತ್ತೆ ಒಂದು ಬೀಡ್ ತೊಗೊಂಡಿದ್ದೀನಿ. ಮತ್ತೆ ಒಂದು ಬೀಡ್ ಹಾಕ್ಕೊಂಡು ಮತ್ತೆ ಒಂದು ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಗ್ಯಾಪ್ನಲ್ಲಿ
ನೆಕ್ಸ್ಟ್ ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರ ಮೇಲೆ ತಗೊಂಡು 2 ದಾರನ ಬಂದ್ ಮಾಡ್ಕೋಬೇಕು. ಒಂದು ಬೀಡು, ಒಂದು ಸಿಂಗಲ್ ಚೈನು, ಮತ್ತೆ ಒಂದು ಬೀಡು, ಒಂದು ಸಿಂಗಲ್ ಚೈನು. ನೆಕ್ಸ್ಟ್ ಮತ್ತೆ ಒಂದು ಬೀಡ್ ಹಾಕ್ತಾ ಇದ್ದೀನಿ. ಒಂದು ಚೈನ್ ಆದ ನಂತರ ಮತ್ತೆ ಒಂದು ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು ಎರಡು ದಾರನ ಬಂದ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಚೈನ್ ಗ್ಯಾಪ್ನಲ್ಲಿ ಸಿಂಗಲ್ ಒಂದು ಚೈನ್ ಹಾಕ್ತಾ ಇದ್ದೀನಿ. ಒಂದು ಬೀಡು, ಒಂದು ಚೈನು, ಒಂದು ಬೀಡು, ಒಂದು ಚೈನ್, ಈ ರೀತಿ ಹಾಕಿದ್ದೀನಿ ನೋಡಿ. ಲಾಸ್ಟ್ ಕೊನೆಯದಾಗಿ ಪೂರ್ತಿ ರಿಂಗ್ ಪೂರ್ತಿ ಇದೇ ಥರನೇ ಬೀಡ್ಗಳನ್ನ ಹಾಕ್ಕೋಬೇಕು. ಇಲ್ಲ ಅಂತಂದರೆ ನೀವು ಕಂಟಿನ್ಯೂಸ್ ಆಗಿ ಒಂದಾದ ನಂತರ ಒಂದು ಬೀಡ್ಗಳನ್ನ ಹಾಕ್ಕೊಳ್ಳೋಕ್ಕೂ ಬರುತ್ತೆ. ನಾನು ಒಂದು ಗ್ಯಾಪ್ ಬಿಟ್ಕೊಂಡು ಒಂದು ಚೈನು, ಒಂದು ಬೀಡ್ ಅಂತ ಈ ರೀತಿ ಹಾಕಿದ್ದೀನಿ. ಈ ಥರ ರಿಂಗ್ ಸುತ್ತ ಈ ರೀತಿ ಬೀಡ್ಗಳು ಕೂಡ್ತಾವೆ. ಇಲ್ಲಿ ಟೋಟಲ್ ಆಗಿ 9 ಬೀಡ್ಗಳನ್ನ ಹಾಕ್ತಾ ಇದ್ದೀನಿ. ನೋಡಿ, ಕೊನೆಯದಾಗಿ ಈಗ ಲಾಸ್ಟ್ ಒಂದು ಬೀಡ್ ಹಾಕ್ಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೊಂಡು ಡಿಸೈನ್ನ ಎಂಡ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಒಂದು ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡಿಕೊಂಡು ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೀಡ್ ನೀವು 9 ಬೀಡ್ ಬದಲಿ ನೀವು ಕಡಿಮೆ ಏನಾದರೂ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೀಡ್ಗಳು ಎಷ್ಟು ಬೇಕಾಗ್ತದೆ, ಕಡಿಮೆ ಬೇಕಂದ್ರೆ ಕಡಿಮೆನೇ ಹಾಕ್ಕೊಳಕ್ಕೆ ಬರುತ್ತೆ. ಮೇಲ್ಗಡೆ ದಪ್ಪ ಕುಚ್ಕ ಬರುತ್ತಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಈ ಬೀಡ್ನಲ್ಲಿ ಒಟ್ಟು 7 ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಒಟ್ಟು 9 ಬೀಡ್ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ, ಫುಲ್ ಡಿಸೈನ್ ಬರುತ್ತೆ. ಸ್ವಲ್ಪ ಚಿಕ್ಕದಾಗೆ ಇರಲಿ ಡೋನಟ್ಸ್ ಡಿಸೈನ್ ಅಂತಂದರೆ 7 ಬೀಡ್ ಆದ್ರೂ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ದಪ್ಪ ಕುಚ್ಚು ಬರುತ್ತೆ, ಹಾಗಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು 9 ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಸೀರೆಗೆ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಡಿಸೈನ್ ಬೀಡನ್ನ ಈ ರೀತಿ ಇಟ್ಕೊಂಡು, ಇಲ್ಲ ಅಂತಂದರೆ ಮೊದಲೇ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಂಡು ಆಮೇಲೆ ಈ ರೀತಿ ಕುಚ್ಚು ಕಟ್ಟಿದ್ರೂ ಬರುತ್ತೆ. ನಾನು ಹಾಗೇ ಗಮ್ ಹಾಕ್ದೇ ಡೋರ್ನಟ್ನ ಹಿಡಿದು ಈ ರೀತಿ ಬೀಡನ್ನ ಹಿಡ್ಕೊಂಡು ಕುಚ್ಚನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 70 ಎಳೆಗಳನ್ನ ತೊಗೊಂಡಿದ್ದೀನಿ ದಾರನ ಕುಚ್ಚು ಕಟ್ಟೋದಕ್ಕೆ ಅಂಥೇಳಿ. ಈ ರೀತಿ ಒಳಗಡೆಯಿಂದ ನಿಧಾನಾಗಿ ಒಂದು ಸ್ವಲ್ಪ ಮೇಲೆ ಕೆಳ್ಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ನೋಡ್ಕೊಂಡ್ಕೆರೆ ನೋಡಿ, ದಾರ ಎಲ್ಲ ಒಂದು ಸ್ವಲ್ಪ ನೀಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೀವು ಗಮ್ ಹಾಕಿ ಮೊದಲೇ ಗಮ್ ಹಾಕಿ ಅಂಟಿಸ್ಕೊಂಡ್ರೆ ತುಂಬ ಈಸಿ ಆಗ್ತದೆ. ಈ ರಿಂಗ್ ಎಲ್ಲಿ ಜರುಗಲ್ಲ ನಿಮ್ಗೆ ಕಟ್ಟಬೇಕಾದ್ರೆ ಕುಚ್ಚು ಕಟ್ಟೋವಾಗ. ಹಾಗಾಗಿ ಮುಂಚೆನೇ ಗಮ್ ಹಾಕಿನೂ ಅಂಟಿಸ್ಕೋಬೋದು. ನಾನು ಹಾಗೇ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಒಂದು ಥ್ರೆಡ್ಡಿಂದ ನಾನು ಜರಿ ಥ್ರೆಡ್ಡಿಂದ ನಾಟ್ ಹಾಕ್ತಾಯಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಲೆಂತ್ ನೋಡಿಕೊಂಡು, ಕುಚ್ಚು ಲೆಂತ್ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಫಸ್ಟ್ ಜರಿ ಥ್ರೆಡ್ಡಿಂದ ಸುತ್ತಕೊಂಡು ಒಂದು ನಾಟ್ ಹಾಕ್ಕೋಬೇಕು. ಬ್ಯಾಕ್ ಸೈಡ್ಗೆ ನಾಟ್ ಹಾಕ್ಕೋಬೇಕು, ಸೀರೆ ಬ್ಯಾಕ್ ಸೈಡ್ಗೆ.
ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬಾ ಈಸಿ ಅದ ಇದು. ಈ ಡಿಸೈನ್ ಎಲ್ಲ ಸಾರಿಗೂ ಮ್ಯಾಚ್ ಆಗ್ತದೆ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಚಾನಲ್ಗೆ ನೋಡಿ, ಈ ಥರ ಬ್ಯಾಕ್ ಸೈಡ್ ನಾವು ಅದನ್ನು ಜರಿ ಥ್ರೆಡ್ ಏನು ಹಾಕಿದ್ವಲ್ಲ ಅದನ್ನು ಬ್ಯಾಕ್ ಸೈಡ್ಗೆ ಗಂಟಾಕಿ ಕಟ್ಕೋಬೇಕು. ನಂತರ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೋಬೇಕು ಸಿಲ್ಕ್ ಥ್ರೆಡ್ನ. ನೋಡಿ, ಈ ಥರ ಕುಚ್ಚು ಕಟ್ಟಿದ್ದೀನಿ. ಲೆಂತ್ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಇನ್ನೂ ಚಿಕ್ಕದಾಗಬೇಕಂತಂದರೆ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಈ ಥರ ಕಾಣಿಸುತ್ತಾ. ಮೇಲ್ಗಡೆ ಇದ್ರ ಸುತ್ತಲೂ ನಾವು ಎಮ್ಮಿಂಗ್ ಥ್ರೆಡ್ಡಿಂದ ಒಂದು ಸ್ಟಿಚ್ ಹಾಕಿದರೆ ಹಿಂಗೆ ಗಟ್ಟಿಯಾಗಿ ಕೂತ್ಕೋತದ. ಗಮ್ ಹಚ್ಚಿದರೆ ಬಿಚ್ಚೋಗೋ ಚಾನ್ಸಸ್ ಇರ್ತದಂಥೇಳಿ ಎಮ್ಮಿಂಗ್ ಥ್ರೆಡ್ಡಿಂದ, ಕಾಟನ್ ಥ್ರೆಡ್ಡಿಂದ ಮತ್ತೆ ಒಂದು ರೌಂಡ್ ನಾನು ಸ್ಟಿಚ್ ಮಾಡ್ಕೊತೀನಿ ಇದನ್ನು. ಈ ಒಂದು ರಿಂಗ್ನ ನಾನು 2 ಇಂಚ್ಗೆ ಒಂದೊಂದು ರಿಂಗ್ನ ಹಾಕ್ಕೊಂಡಿದ್ದೀನಿ. 2 ಇಂಚಿನಷ್ಟು ಗ್ಯಾಪ್ ಇಟ್ಕೊಂಡು ಒಂದೊಂದು ರಿಂಗ್ನ ಕೂಡಿಸ್ಕೊಂಡಿದ್ದೀನಿ. ಇದನ್ನು ಹಾಗೆಯೇ ಒಂದು ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. ನೀಡಲ್ಲಿಂದ ಇದನ್ನು ಒಂದ್ಸರಿ ರೌಂಡಾಗಿ ಎಲ್ಲನೂ ಸ್ಟಿಚ್ ಮಾಡಿಕೊಂಡ್ರೆ ಈ ಡೋನಟ್ ರಿಂಗ್ಗಳು ಬಿಚ್ಚೋಗಲ್ಲ. ಗಮ್ ಹಾಕಿದರೆ ಪದೇ ಪದೇ ಬಿಚ್ಚೋಗೋ ಚಾನ್ಸಸ್ ಇರ್ತವೆ. ಹಾಗಾಗಿ ಒಂದ್ಸರಿ ಸ್ಟಿಚ್ ಮಾಡ್ಕೊಂಡಿವಂದರೆ ಗಟ್ಟಿಯಾಗಿ ಕೂಡ್ತಾವೆ. ಈ ಥರ ಡಿಸೈನ್ ಮೇಲೇ ಸೇಮ್ ಥ್ರೆಡ್ ಕಲರ್ ತೊಗೊಂಡ್ಕೆರೆ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಬಿಚ್ಚಲ್ಲ ಇವೆಲ್ಲಿ. ನೋಡಿ, ಈ ಥರ ಬ್ಯಾಕ್ ಸೈಡ್ಗೆ ನಾವು ಒಂದೆರಡು ನಾಟ್ ಹಾಕ್ಕೊಂಡು ಸ್ಟಿಚ್ನ ಎಂಡ್ ಮಾಡ್ಕೋಬೇಕು. ಒಂದೆರಡು ಗಂಟೆ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡು ಇದೇ ಥರನೇ ಅಷ್ಟು ಡೋನಟ್ಸ್ ರಿಂಗಿಗೆ ಕೂಡ ನಾವು ಈ ರೀತಿ ವರ್ಕ್ ಕುಚ್ಚು ಕಟ್ಟಿಂದ ಇದೇ ಥರನೇ ಸ್ಟಿಚ್ ಹಾಕ್ಕೊಂಡ್ರೆ ಡಿಸೈನಲ್ಲಿ ಬಿಚ್ಚೋಗಲ್ಲ ಅಂಥೇಳಿ, ಬಿಚ್ಚಬಾರ್ದು ಅಂಥೇಳಿ ಈ ರೀತಿ ಮಾಡೋದು ನಾವು. ಗಮ್ ಹಾಕೋದ್ರಿಂದ ಪದೇ ಪದೇ ಎಲ್ಲ ಡಿಸೈನು ಬಿಚ್ಚೋಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಈ ರೀತಿ ಸ್ಟಿಚ್ ಮಾಡೋದು ಒಳ್ಳೆಯದು. ನೋಡಿ, ಈ ಥರ ಹಾಕಿದ್ದೀನಿ. ನೋಡಿ, ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಡಿಸೈನ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.